ಇನ್ನು ದೀಪಾವಳಿ ಅಂತ ಹಚ್ಚಿರುವಂತ ದೀಪನೇ ಮನೆಯನ್ನ ಹೊತ್ತಿ ಉರಿಸ್ಬಿಟ್ಟಿದೆ. ದೀಪದ ಬೆಂಕಿ ಮನೆಗರಡಿ 8 ಜನರಿಗೆ ಗಾಯ ಆಗಿದೆ. ಮನೆ ಬಾಗಿಲು ಮುಂದೆ ಹಚ್ಚಿದ್ದಂತ ದೀಪ ಇದು. ಈ ದೀಪವೇ ಇದೀಗ ಮನೆಯನ್ನ ಆಹುತಿ ಪಡೆದು ಬಿಟ್ಟಿದೆ. 8 ಬೈಕ್ಗಳು, ಮನೆಯಲ್ಲಿದ್ದಂತ ವಸ್ತುಗಳೆಲ್ಲ ಬೆಂಕಿಗೆ ಆಹುತಿಯಾಗಿ ಹೋಗಿದೆ. ಬಾಗಲಕೋಟೆ ತಾಲೂಕಿನ ಗದ್ದನಕೇರಿ ಕ್ರಾಸ್ ಬಳಿ ನಡೆದಿರುವಂತಹ ಘಟನೆ ಇದು. ಉಮೇಶ್ ಮೇಟಿ ಎಂಬುವರಿಗೆ ಸೇರಿರುವಂತಹ ಕಟ್ಟಡದಲ್ಲಿ ಈ ಅವಘಡ ನಡೆದಿದೆ. ರಾಜೇಂದ್ರ ತಪಶೆಟ್ಟಿ ಕುಟುಂಬ ಇದೇ ಕಟ್ಟಡದಲ್ಲಿ ಬಾಡಿಗೆಗಿದ್ದಾರೆ. ದೀಪಾವಳಿ ಹಬ್ಬದ ಹಿನ್ನೆಲೆ ಇವರು ಮನೆ ಮುಂದೆ ದೀಪ ಹಚ್ಚಿಟ್ಟಿರ್ತಾರೆ. ದೀಪದಿಂದ ಹೊತ್ಕೊಂಡಿರುವಂತಹ ಬೆಂಕಿ ಹೇಗೆ ದಗದಗಿಸ್ತಾ ಇದೆ ನೋಡಿ. ಏನೋ ದೊಡ್ಡ ಬ್ಲಾಸ್ಟ್ ಆದಾಗ ಉರಿಯುತ್ತಲ್ಲ ಬೆಂಕಿ, ಅಷ್ಟರ ಮಟ್ಟಿಗೆ ಉರಿತಾ ಇದೆ. ಗೊತ್ತಿಲ್ಲ ಅದು ಆರಂಭದಲ್ಲೇ ಮನೆಯವ್ರ ಗಮನಕ್ಕೆ ಬಂದಿಲ್ವೋ, ಏನಾಗಿತ್ತು ಅಂತ. ಬಾಗಲಕೋಟೆ ಗದ್ದನಕೇರಿ ಕ್ರಾಸ್ ಬಳಿ ಇಡೀ ಕಟ್ಟಡವೇ ಹೀಗೆ ಬೆಂಕಿಗೆ ಆಹುತಿಯಾಗಿದೆ. ನೋಡಿ ಯಾವ ರೀತಿಯಾಗಿ ಸುಟ್ಟೋಗಿದೆ ಅನ್ನೋದಕ್ಕೆ ಮತ್ತೊಂದು ದೃಶ್ಯದಲ್ಲಿ ನೀವು ಗಮನಿಸಬಹುದು. ಮನೆಯಲ್ಲಿದ್ದಂಥ ವಸ್ತುಗಳು, ಆ ಸ್ವಿಚ್ ಬೋರ್ಡು, ಸಾಕೆಟ್ಟು, ಕಿಟಕಿ ಎಲ್ಲವೂ ಕೂಡ ಸುಟ್ಟು ಹೋಗಿದೆ. ಯಾವುದೋ ಪಾಳು ಬಿದ್ದಿರುವಂತ ಕಟ್ಟಡದ ರೀತಿಯಾಗಿ ಕಾಣಿಸ್ತಾ ಇದೆ. ಹೆಂಗೈತಿ ಏನೋ ಗೊತ್ತಾಗಿಲ್ಲ. ಒಂದು ಗಾಡಿ ತೆಗೆದ್ರಿ, ನೋಡಿದ್ರಾಗ ಗುರಿ ಜಾಸ್ತಿ ಅಂತ ದೂರ ಹೊಂಟಿರಿ. 25 ಫೂಟ್ ದೂರ ಇದ್ದೀರಿ. ಹೊಂಟಿ ಓಡಿ ಹೊಂಟಿದ್ರಾಗ 5 ನಿಮಿಷನಾಗ ಬ್ಲಾಸ್ಟ್ ಆಗ. ಇಲ್ಲಿ ತಳಗ ಬೇರೆ ಅದಾರ್ರಿ, ತಳಗ ಅಷ್ಟ ಅದಾರ್ರಿ ಅವ್ರು ತಪ್ಸೆಟ್ಟಿ ಅಂತ. ಅದು 3 ಗಂಟೆಗೆ ಹತ್ತಿದ್ರಿ. ನಮ್ಮ ಹುಡುಗ ನೋಡ್ಯಾನ್ರಿ, ಅವ ನೋಡಿ ಎಬಿಸಿದಿಂದ ನಾವೆಲ್ಲರೂ ತಳಗ ಬಂದೀವ್ರಿ. ಆಮೇಲೆ ಅವ್ರನ್ನೆಲ್ಲರನ್ನೂ ಕರ್ಕೊಂಡ್ ಬರಾಕ ನಾವು ಹೋದಿವ್ರಿ. ಅವ್ರಿಗೆ ನಾವು ಕಲ್ಲು ಹೋಗೋದು ಬಾಗ್ಲ ತೆಗ್ಸಿವ್ರಿ. ಅವ್ರು ಒದರಿದ್ರು ಚೀರಿದ್ರು, ಬ್ಯಾಡ ಅಂದ್ರೆ ಹತ್ತಾಕ ಆ ಕಡೆಯಿಂದ ಇಳಿಸಿ ಪಾಸ್ ಮಾಡಿದ್ವಿ ರೀ ನಾವು. ಇಲ್ರಿ ಅವ್ರಿಗೇನೂ ಆಗಿಲ್ರಿ. ಅವ್ರನ್ನ ಅವಾಗ ಹೊರಗೆ ಕರೆದಿವ್ರಿ ನಾವು. ಅವರು ಹಿಂದಿಂದನ ಪಾರಾಗ್ಯಾರ ಹುಡುಗರು, 2 ಹುಡುಗರು, ಅವ್ರು ಹೆಣ್ಮಕ್ಳು. ಇನ್ನು ಅಗ್ನಿ ಅವಘಡದ ವೇಳೆ ಸಹಾಯಕ್ಕೆ ಆರ್ಎಸ್ಎಸ್ ಧಾವಿಸಿದೆ. ಆರ್ಎಸ್ಎಸ್ ಕಾರ್ಯಕರ್ತರು ಅವರ ಸಹಾಯದಿಂದಾಗಿ ಅಲ್ಲಿ ಅನಾಹುತ ತಪ್ಪಿದೆ. ಇಂದು ಸಂಜೆ ಗದ್ದನಕೇರಿಯಲ್ಲಿ ಆರ್ಎಸ್ಎಸ್ ಪಥಸಂಚಲನ ಇತ್ತು. ಬಂಟಿಂಗ್ಸ್ ಹಾಗೆ ಬ್ಯಾನರ್ ಅನ್ನ ಕಟ್ತಾ ಇದ್ರು ಕಾರ್ಯಕರ್ತರು. ಹಾಗಾಗಿ ಆ ಸ್ಥಳದಲ್ಲೇ ಇದ್ರು. ಬೆಂಕಿ ಕಂಡು ಓಡೋಡ್ ಬಂದಿದ್ದಾರೆ. ಬಾಗಲಕೋಟೆ ತಾಲೂಕು ಗದ್ದನಕೇರಿ ಕ್ರಾಸ್ ಬಳಿ ನಡೆದಿರುವಂತಹ ಅಗ್ನಿ ಅವಘಡ ಇದು. ಮನೆಯಲ್ಲಿದ್ದವರನ್ನ ಹೊರಕಳಿಸಿ ಆರ್ಎಸ್ಎಸ್ ಕಾರ್ಯಕರ್ತರು ರಕ್ಷಣೆ ಮಾಡಿದ್ದಾರೆ. ಬೆಂಕಿ ಆರಿಸುವಲ್ಲಿ ಕೈ ಜೋಡಿಸಿದ್ದಾರೆ. ಸೊ ಇದರಿಂದಾಗಿ ಬಹಳ ದೊಡ್ಡ ಅನಾಹುತ ತಪ್ಪಿದೆ. ಚಿಕ್ಕ ಪುಟ್ಟ ಗಾಯಗಳಿಂದ ಬಚಾವಾಗಿದ್ದಾರೆ ಮನೆಯವರು. ಸಾಕಷ್ಟು ಸಂಖ್ಯೆಯಲ್ಲಿ ಜನ ಇದ್ದಂತ ಕುಟುಂಬ ಇದು. ಏಕಾಏಕಿ ಮನೆ ಎದುರು ಹಚ್ಚಿದ್ದಂತ ದೀಪದಿಂದ ಇಂಥ ದೊಡ್ಡ ಅವಘಡ ಆಗಿದೆ. ಆರ್ಎಸ್ಎಸ್ ಕಾರ್ಯಕರ್ತರೊಬ್ರು ಮಾತನಾಡಿದ್ದಾರೆ, ಏನ್ ಹೇಳಿದ್ದಾರೆ ನೋಡೋಣ. ಅಂದ್ರೆ ನೀನು ರಾತ್ರಿ 2 ಗಂಟೆಗೆ ಸ್ವಲ್ಪ ಅಲ್ಲಿ ಉರಿ ಹತ್ತಿತ್ರಿ. ಅದು ಅಲ್ಲಿ ಕೆಳಗೆ ಆಯಿಲ್ ಬ್ಯಾರಲ್ ಮತ್ತು ಗ್ರೀಸ್ ಬ್ಯಾರಲ್ ಅದು ಇದ್ದು ರೀ. ಆ ಬ್ಯಾರಲ್ಗೆ ಉರಿ ಹತ್ತಿತ್ರಿ. ಅದು ಉರಿ ಹತ್ತಿದಾಗ ಉರಿ ಹತ್ತೈತಂತೇಳಿ ಎಲ್ಲ ಅಲ್ಲಿ ಮನೆಯವ್ರು ಚೀರಾಡಕತ್ತಿದ್ರಿ. ಅವರು ಒದರಾಡಕತ್ತನ ನಾವು ಇವತ್ತು RSS ಪಥ ಸಂಚಲನ ಐತ್ರಿ ಗದ್ದನಕೇರಿ ಕ್ರಾಸ್ ಒಳಗೆ. ಅಲ್ಲೆಲ್ಲ ರೋಡಿಗೆ ಬ್ಯಾನರ್ ಅದು ಕಟ್ಟಾಕತ್ತಿದ್ದೀವಿ ನಾವು. ಕಟ್ಟುವ ಹೊತ್ನ್ಯಾಗ ಇಲ್ಲಿ ಬಾಯಿ ಕೆಳನ ಒಟ್ಟರು ಓಡಿ ಬಂದೀವಿ ರೀ. ಅಲ್ಲಿ ಉರಿ ಹತ್ತಿದ್ದು ನೋಡಿ ಎಲ್ಲರೂ ಅಲ್ಲಿ ಇದ್ದವ್ರನ್ನ ನಾವು ಮ್ಯಾಗಿದ್ದವ್ರನ್ನದು ತೆಗೆದು ಅವ್ರನ್ನೆಲ್ಲ ಕೆಳಗೆ ಇಳಿಸೋಕೆ ಪ್ರಯತ್ನ ಮಾಡ್ತಿದ್ವಿ ರೀ. ಆ ಟೈಮ್ಗೆ ಒಂದು ಸಿಲಿಂಡ್ರ್ ಇತ್ತು ರೀ ಅಲ್ಲಿ. ಅದು ಆ ಸಿಲಿಂಡ್ರ್ ಬ್ಲಾಸ್ಟ್ ಆಗಿ ಆ ಇದ್ದಂಥ ಅವ್ರನ್ನ ಎಲ್ಲ ನೀರು ಗೊಜ್ಜೋದು ಮಾಡುವಂಥ ಹುಡುಗರಿಗೆ ಹೊಳ್ಳಿ ಆ ಬೈಕ್ ಅದು ಇದ್ದು ರೀ. ಅವು 5-6 ಬೈಕ್ ಎಲ್ಲ ಸುಟ್ಟು ಹೋಗ್ಬಿಟ್ಟು ರೀ.